ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬರ್ರಿ ಇವತ್ತು ಈವ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಬರ್ರಿ ರಾತ್ರಿ ಊಟಕ್ಕೆ ಏನು ಮಾಡ್ಲತ್ತಿದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಕಡೆದ್ದು ಜೋಳದ ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯ, ಇಲ್ಲಾಂದ್ರೆ ಹಸಿರುಕಾಯಿ ಪಲ್ಯನೂ ಹಸಿರುಕಾಯಿ ಅಂತಲೂ ಕರೀತಾರೆ. ಅದ್ರ ಪಲ್ಯ ಮಾಡ್ಲತ್ತೀನಿ. ಬರ್ರಿ ಹೆಂಗೆ ಮಾಡೋದಂತ ನೋಡಮ್ಮಿ. ಫಸ್ಟ್ಗೆ ಹಸಿರುಕಾಯಿ ಎಲ್ಲ ತೊಳ್ಕೊಂಡು ಅದ್ರ ಮೇಲೆ ಇದ್ದಿಂದೆಲ್ಲ ಸೆಪ್ಪೆಲ್ಲ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಈ ಬದ್ನಿಕಾಯಿ ಪಲ್ಯ, ಹೆಸರುಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ ಎಲ್ಲ ಮಾಡೋ ಮೆಥಡ ಸೇಮೇ ಇರ್ತದೆ ರೀ. ಬಟ್ ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಬರ್ರಿ ನೋಡಮ್ಮ ಹೆಂಗೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋ ಯಾರು ಮೊದಲೇದಾಗ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿರಿ, ಹಸಿರಿಗೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡ್ಕೊಳತ್ತೀನಿ. ಈಗ ಬರ್ರಿ ಹೆಂಗೆ ಮಾಡೋದಂತ ನೋಡಮ್ಮಿ. ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡಿನಿ, ಅದಕ್ಕೆ ಎಣ್ಣೆ ಹಾಕೋರಿ. ಅದಕ್ಕೀಗ ಸಾಸಿವೆ, ಕರಿಬೇವು ಮತ್ತು ಉಳ್ಳಾಗಡ್ಡಿ ಹಾಕೋರಿ. ಉಳ್ಳಾಗಡ್ಡಿ ಸ್ವಲ್ಪ ಪಿಂಕ್ ಕಲರ್ ಬಂತಂತಂದ್ರೆ ಟೊಮೊಟೊ ಹಾಕೋರಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆಂದ ಹುರ್ಕೋರಿ. ನೋಡಿರಿ, ಹುರ್ಕೊಂಡಾದ್ಮೇಲೆ ಈಗ ಹಸಿರುಕಾಯಿ ಹಾಕೋರಿ. ಅದು ಸ್ವಲ್ಪ ಚೆಂದ ತಿರುಗಿಸಿ ಸ್ವಲ್ಪ ಎಣ್ಣೆಗೆಲ್ಲ ಚೆಂದ ಫ್ರೈ ಆಗ್ಬೇಕ್ರಿ. ಅದಾದ್ಮೇಲೆ ಅರಿಶಿಣ, ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹಾಕ್ಕೊಂಡು ಈಗ ಸ್ವಲ್ಪ ಮತ್ತೆ ಚೆಂದ ತಿರುಗಿಸಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಡ್ರಿ. ಅವಾಗ ಸ್ವಲ್ಪ ಸಾಫ್ಟ್ ಆಗಿರ್ತದೆ. ಈಗ ಮತ್ತು ಖಾರದ ಪುಡಿ ಮತ್ತು ಶೇಂಗಾದ ಹಿಂಡಿ ಮತ್ತು ಕಾರೋಳ ಹಿಂಡಿ ಮೂರನ್ನು ಹಾಕ್ಲತ್ತೀನಿ ರೀ. ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡಿ ಒಂದು ಕಪ್ ಅಷ್ಟು, ಇದಕ್ಕೇನು ಜಾಸ್ತಿ ನೀರು ಹತ್ತಲ್ಲ, ಒಂದು ಕಪ್ ಅಷ್ಟು ನೀರು ಹಾಕಿ ಮತ್ತು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಒಂದು 10 ನಿಮಿಷ ಹಂಗೆ ಬೇಯಿಸ್ಕೊರಿ. ಊರ್ಕಡೆ ಬೇಯ್ದಿರೋ ಕಾಯಿಗಳಿಗೆ ಆ ಕಡೆ ಊರ್ಕಡೆ ಮಾಡಿದಂಥ ಪಲ್ಯ ನೀರೇ ಹಾಕಲ್ರಿ. ಇಲ್ಲಿ ಮಾತ್ರ ಬೇಕಾಯ್ತದೆ ಸ್ವಲ್ಪ. ನೋಡಿರಿ, ಈಗ ಒಂದು ಕಡೆ ಪಲ್ಯ ಇಟ್ಟಿನಿ, ಇನ್ನೊಂದು ಕಡೆ ರೊಟ್ಟಿ ಮಾಡೋದಂತ ನೋಡಂಬರಿ ಹೆಂಗೆ ಮಾಡೋದಂಥೇಳಿ. ಸ್ವಲ್ಪ ನೀರು ಬಿಸಿಗೆ ಇಟ್ಟೀನಿ, ಯಾಕೆ ಜಿಗಿಬೇಕು ರೊಟ್ಟಿ ಮಾಡೋಕೆ, ಹಾಗಾಗಿ ನೀರು ಬಿಸಿಗೆ ಇಟ್ಕೊಂಡಿನಿ. ನೋಡಿರಿ, ನೀರು ಕಾಯಿಸ್ತನಕ ಹಿಟ್ಟು ಜಡಿ ಹಿಡ್ಕೊಂಡು ಈ ಥರ ಹಿಂಗೆ ರೌಂಡ್ ಮಾಡ್ಕೊರಿ, ಯಾಕಂದ್ರೆ ಅದ್ರೊಳಗೆ ನೀರು ಹಾಕ್ಕೋಬೇಕು. ನೋಡಿರಿ, ಇದಾಗ್ಯದ ಈಗ. ಮತ್ತು ನೀರನ್ನು ಬಿಸಿ ಆಗ್ಯಾವೀಗ. ನೋಡಿರಿ, ಹಿಂಗೆ ಕಾಯ್ಬೇಕು ನೀರು. ಹಿಂಗೆ ಕಾಯ್ದ ಅಂತಂದ್ರೆ ಜಲ್ದಿ ಹಿಟ್ಟು ಜಿಗಿ ಬರ್ತದೆ. ಒಬ್ಬೊಬ್ರಿಗೆ ಹಿಟ್ಟು ಜಿಗಿತ್ತಂತಂದ್ರೆ ಸ್ಟಾರ್ಟಿಂಗ್ನಾಗ ಏನು ನೀರು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ, ಹಾಗೆ ಮಾಡ್ಬೋದು. ಬಟ್ ನಂದು ಹಿಟ್ಟು ಭಾಳ ದಿವಸ ಆಗ್ಯದ್ರಿ, ಹಾಗಾಗಿ ಜಿಗಿಬೇಕು. ನೋಡಿರಿ, ಇದ್ರೊಳಗೆ ರೊಟ್ಟಿ ಮಾಡ್ತೀನಿ, ಹಾಗಾಗಿ ಹಂಚಿಟ್ಕೊಂಡಿನಿ ಈಗ. ಆಮೇಲೆ ಏನು ನೋಡಿರಿ, ಫಸ್ಟು ಸ್ಪೂನಿಂದ ಇಲ್ಲ ಕಡ್ಚಿಗೆ ಏನೋ ಒಂದು ತೊಗೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಕಲಿಸ್ಕೋಬೇಕು. ಒಮ್ಮೆ ಕೈ ಹಾಕೋದು ಅಂಥವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಜಲ್ದಿ. ನೋಡಿರಿ, ಈಗ ಒಂದು ಲೆವೆಲಿಗೆ ಸೆಟ್ ಆಗ್ಯದ ಅದು. ಈಗ ಏನು ಮಾಡಬೇಕು, ಕೈಯಿಂದ ನಾದ್ಕೊಂಡ್ರು ಈಗೇನು ಕೈ ಅಷ್ಟೊಂದು ಸುಡಲ್ಲ. ಬಟ್ ಫಸ್ಟ್ ಟೈಮ್ ಎಲ್ಲ ಮಾಡೋರಿಗೆ ಸ್ವಲ್ಪ ಅಂಜಿಕೆ ಬರ್ತವೆ, ಸುಡ್ತದೇನೋ ಅಂತೇಳಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೋರಿ. ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತ ಹೋಗ್ರಿ. ಮತ್ತು ಇಷ್ಟು ಹೆಚ್ಚಿಗೆ ನಮಗೆ ನಾದಕ್ಕಾಗಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ಸೈಡಿಗೆ ಇಟ್ಕೇಸಿಂದ ಸ್ವಲ್ಪ ನಾದ್ಕೋರಿ. ಮತ್ತು ಹಿಟ್ಟು ಫಸ್ಟಿಗೆ ಗಟ್ಟಿ ನಾದ್ಕೋಬೇಕು, ಯಾಕಂತಂದ್ರೆ ಲಾಸ್ಟಿಗೆ ತನಕ ಹಿಟ್ಟೇನಾಯ್ತದೆ ಅಳಸಾಗಿರ್ತದೆ. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ನಾಗ ಹಿಟ್ಟು ಗಟ್ಟಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಹಿಟ್ಟು ನಾವು ಎಷ್ಟು ಚೆಂದ ನಾದ್ಕೊತೇವಲ್ರಿ, ಅಷ್ಟು ಚೆಂದ ರೊಟ್ಟಿ ಬರ್ತಾವೆ. ನೋಡ್ರಿ, ಇದು ಆಗ್ಯದ ಈಗ. ಬರ್ರಿ ರೊಟ್ಟಿ ಮಾಡಮು. ನೋಡಿರಿ, ನೀವು ಎಷ್ಟೆಷ್ಟು ಇದ್ರದಾಗ ರೊಟ್ಟಿ ಮಾಡ್ತೀರೋ ಅಷ್ಟು ಹಿಟ್ಟು ತೊಗೋಬೇಕು. ನಾನು ಅಷ್ಟೇ ಮೀಡಿಯಮ್ ಮಾಡ್ಲತ್ತೀನಿ, ಹಾಗಾಗಿ ಸ್ವಲ್ಪ ತೊಗೊಂಡಿನಿ ಹಿಟ್ಟು.
ನೀವು ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಗ್ಯಾಸ್ ಫ್ಲೇಮ ಹೈ ಇಡ್ಬೇಕು ರೀ. ಯಾಕಂದ್ರೆ ಹಂಚು ಚೆಂದ ಕಾಯಬೇಕು. ಹಂಚು ಚೆಂದ ಕಾಯ್ತು ಅಂತಂದ್ರೆ ರೊಟ್ಟಿ ಜಲ್ದಿ ಅಳ್ತಾವ ನೋಡಿರಿ. ಒಂದು ಸೈಡ್ ಈ ಥರ ನೀರು ಹಚ್ಕೋಬೇಕು. ಆಮೇಲೆ ಎಕ್ಸ್ಪರ್ಟ್ ಇದ್ರೆ ರೂಢಿ ಇತ್ತಂತಂದ್ರೆ ಈ ಥರ ಕೈಲೇ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಕಡ್ಚಿಗೆ ತೊಗೊಂಡು ತಿರ್ವಿ ಹಾಕ್ರಿ. ಮತ್ತು ನೋಡು ಅದು ಆಗಸ್ ತನಕ ಮತ್ತು ನಾನು ರೊಟ್ಟಿ ಮಾಡ್ಲತ್ತೀನಿ. ರೊಟ್ಟಿ ಮಾಡ್ಬೇಕಾದ್ರೆ ಉರಿ ಹೆಚ್ಚಿಗೆ ಬೇಕಾಯ್ತದ. ಹಾಗಾಗಿ ಒಂದ್ಸರಿ ಹಾಕ್ಬಿಟ್ಟು ಈ ಕಡೆ ಮಾಡ್ಕೊಳ್ಳೋ ತನಕ ಅದು ಬೆಂದಿರ್ತದೆ. ಸ್ವಲ್ಪ ನೋಡಿದ್ರೆ ಸಾಕು. ಒಲೆ ಮೇಲೆ ಮಾಡಿದ್ರೆ ಕಿಚ್ಚು ಹೆಚ್ಚಿಗೆ ಹತ್ತದ್ರಿ. ಹಾಗಾಗಿ ರೊಟ್ಟಿ ಜಲ್ದಿ ಇರ್ತಾವೆ. ಬಟ್ ಗ್ಯಾಸ್ ಮೇಲೆ ಬೊಕ್ಕಳು ಸ್ಲೋ ಇರ್ತಾವೆ ರೊಟ್ಟಿ. ಯಾಕಂದ್ರೆ ಈ ಕಡೆ ಮಾಡೋಸ್ ತನಕ ಈ ಕಡೆ ರೊಟ್ಟಿನೂ ಬೆಂದಿರಲ್ಲ. ರೊಟ್ಟಿ ಮಾಡೋದು ಆಗಿರ್ತದೆ ಖರೆ ರೊಟ್ಟಿ ಬೆಂದಿರಲ್ಲ ರೀ. ಊರುಗಳೆಲ್ಲ ಜಲ್ದಿ ಆಯ್ತಾ ರೊಟ್ಟಿ. ಬಟ್ ಇಲ್ಲಿ ಭಾಳ ಲೇಟ್ ರೊಟ್ಟಿ ಆಗೋದು ನೋಡಿರಿ. ಇದೊಂದು ಆಯ್ತು. ಈಗ ನಾನು ಆಲ್ರೆಡಿ ರೊಟ್ಟಿ ಮಾಡಿ ಇಟ್ಟೀನಿ. ಈಗ ಹಾಕ್ಕೊಳತ್ತೀನಿ. ಹಿಂಗೆ ಮಾಡಿ ಅಷ್ಟು ರೊಟ್ಟಿ ಮಾಡ್ಕೊಂಡಿನಿ. ಇವಾಗ ನೋಡಿರಿ ಹಸಿರುಕಾಯಿ ಪಲ್ಯನೂ ರೆಡಿ ಆಗ್ಯದ. ಈಗ ಮತ್ತು ರೊಟ್ಟಿನೂ ರೆಡಿ ಆಗ್ಯದ್ರಿ. ಇದಕ್ಕೆ ಶೇಂಗಾದ ಹಿಂಡಿ ಮೊಸರು ಹಾಕ್ಕೊಂಡ್ರೆ ಸೂಪರ್ ಕಾಂಬಿನೇಷನ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.